ಬಡವರ ಅನ್ನಕ್ಕೆ ಕನ್ನ ಹಾಕಿದ ಜೇವರ್ಗಿ ಅಧಿಕಾರಿಗಳು. ನಮಸ್ಕಾರ, ಇದು ಭೀಮವಾದ ನ್ಯೂಸ್. ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧ ಮತ್ತು ಎಪಿಎಂಸಿ ಮಧ್ಯಭಾಗದ ಇಂದಿರಾ ಕ್ಯಾಂಟೀನ್ ಈಗ ಬಡವರಿಗಾಗಿ ಇದೆಯೋ ಅಥವಾ ಅಧಿಕಾರಿಗಳ ಹೊಟ್ಟೆ ತುಂಬಿಸಲಿಕ್ಕಿದೆಯೋ? ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವ ಸರ್ಕಾರಿ ನೌಕರರು ಬಡವರ 5 ರೂಪಾಯಿ ಅನ್ನದ ಮೇಲೆ ಕಣ್ಣಿಟ್ಟಿರುವ ನಾಚಿಕೆಗೇಡಿನ ಸತ್ಯ ಇಂದು ಜೇವರ್ಗಿಯಲ್ಲಿ ಬಯಲಾಗಿದೆ. ಇಂದಿರಾ ಕ್ಯಾಂಟೀನ್ನ ಅನ್ನ, ಸಾಂಬಾರ್ ಮತ್ತು ಚಪಾತಿಗಳು ಬಡವರ ತಟ್ಟೆಗೆ ಬೀಳುವ ಬದಲು ಟಮ್ ಗಾಡಿ ಏರಿ ಕಚೇರಿಗಳಿಗೆ ಸಾಗುತ್ತಿವೆ. ಟಮ್ ಗಾಡಿಯಲ್ಲಿ ಅನ್ನದ ಲೂಟಿ ಇಂದಿರಾ ಕ್ಯಾಂಟೀನ್ನಿಂದ ತಹಶೀಲ್ದಾರ್ ಕಚೇರಿ ಹಾಗೂ ಪುರಸಭೆಗೆ ಟಮ್ ಮೂಲಕ ರಾಜಾರೋಷವಾಗಿ ಹೋಗುತ್ತಿದೆ ಊಟದ ಪಾರ್ಸೆಲ್. ಬಯಲಾದ ಅಧಿಕಾರಿಗಳ ಅಕ್ರಮ. ಟಮ್ ಗಾಡಿಯಲ್ಲಿ ಅನ್ನ, ಸಾಂಬಾರ್ ಮತ್ತು ಚಪಾತಿಗಳನ್ನು ಸಾಗಿಸುತ್ತಿದ್ದನ್ನು ಕಂಡು ಸಾರ್ವಜನಿಕರು ಸ್ತಬ್ಧರಾಗಿದ್ದಾರೆ. ರಣಧೀರ್ ಬಿ. ಕೊಂಬಿನಕರ್ ಆಕ್ರೋಶ. ವಕೀಲರ ಪುತ್ರರಾದ ಶ್ರೀ ರಣಧೀರ್ ಬಿ. ಕೊಂಬಿನಕರ್ ಅವರಿಂದ ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಕೆಂಡಾಮಂಡಲ ಪ್ರತಿಭಟನೆ ನಡೆದಿದೆ. ಜೇವರ್ಗಿಯ ಮಿನಿ ವಿಧಾನಸೌಧದ ಪಕ್ಕದಲ್ಲೇ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಇಂದು ಭ್ರಷ್ಟಾಚಾರದ ಪರಮಾವಧಿ ಕಂಡುಬಂದಿದೆ. ಕೂಲಿ ಕಾರ್ಮಿಕರು ಸಾಲಿನಲ್ಲಿ ನಿಂತು ಊಟಕ್ಕಾಗಿ ಪರದಾಡುತ್ತಿದ್ದರೆ, ಇತ್ತ ತಹಶೀಲ್ದಾರ್ ಕಚೇರಿ ಹಾಗೂ ಪುರಸಭೆಯ ಸಿಬ್ಬಂದಿಗಳಿಗಾಗಿ ಟಮ್ ಗಾಡಿಯಲ್ಲಿ ಅನ್ನ, ಸಾಂಬಾರ್ ಮತ್ತು ಚಪಾತಿಗಳನ್ನು ಲೋಡ್ ಮಾಡಲಾಗುತ್ತಿತ್ತು. ಇದನ್ನು ಕಂಡು ತೀವ್ರ ಆಕ್ರೋಶಗೊಂಡ ಜಾಗೃತ ನಾಗರಿಕ ಹಾಗೂ ವಕೀಲರ ಪುತ್ರರಾದ ರಣಧೀರ್ ಬಿ. ಕೊಂಬಿನಕರ್ ಅವರು ಸಾಗಾಣಿಕೆ ಮಾಡುತ್ತಿದ್ದ ಟಮ್ ಗಾಡಿಯನ್ನು ತಡೆದು ಪ್ರಶ್ನಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಅಧಿಕಾರಿಗಳ ಲಜ್ಜೆಗೆಟ್ಟ ವರ್ತನೆಯನ್ನು ಬಯಲಿಗೆಳೆದ ಅವರು, ನ್ಯಾಯದ ಪರವಾಗಿ ಧ್ವನಿ ಎತ್ತಬೇಕಾದ ಕಚೇರಿಗಳ ಸಿಬ್ಬಂದಿಯೇ ಬಡವರ ಹಸಿವಿನ ಅನ್ನವನ್ನು ಟಮ್ಗಳಲ್ಲಿ ಸಾಗಿಸಿಕೊಳ್ಳುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ನೀವು ಬಡವರ ಅನ್ನವನ್ನು ಕಸಿದುಕೊಳ್ಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಗುಡುಗಿದ್ದಾರೆ. ಇಂದಿರಾ ಕ್ಯಾಂಟೀನ್ನಿಂದ ಹೊರಗಡೆ ಪಾರ್ಸೆಲ್ ಕೊಂಡೊಯ್ಯಲು ಅವಕಾಶವಿಲ್ಲದಿದ್ದರೂ ಟಮ್ ಗಾಡಿಯಲ್ಲೇ ಅನ್ನ, ಸಾಂಬಾರ್ ಸಾಗಿಸುವಷ್ಟು ಧೈರ್ಯ ಈ ನೌಕರರಿಗೆ ಎಲ್ಲಿಂದ ಬಂತು? 2. ಜನರ ಸೇವೆ ಮಾಡಬೇಕಾದ ಸರ್ಕಾರಿ ನೌಕರರು ಬಡವರ ಯೋಜನೆಯನ್ನು ತಮ್ಮ ಮನೆಯ ಸ್ವತ್ತಿನಂತೆ ಬಳಸಿಕೊಳ್ಳುತ್ತಿರುವುದು ಅಧಿಕಾರಿಗಳ ದರ್ಪಕ್ಕೆ ಸಾಕ್ಷಿಯಲ್ಲವೇ? 3. ಕೈತುಂಬಾ ಸಂಬಳ ಪಡೆಯುವ ನೌಕರರು 5 ರೂಪಾಯಿಯ ಬಡವರ ಊಟವನ್ನು ಲೂಟಿ ಮಾಡುತ್ತಿರುವುದು ಜೇವರ್ಗಿ ತಾಲೂಕಿನ ಆಡಳಿತಕ್ಕೆ ಅಂಟಿದ ಕಳಂಕವಾಗಿದೆ. ಇದೊಂದು ವ್ಯವಸ್ಥಿತ ದಂಧೆ ಎಂದು ಭೀಮವಾದ ನ್ಯೂಸ್ ಶಂಕಿಸುತ್ತಿದೆ. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಜೇವರ್ಗಿಯ ಇಂದಿರಾ ಕ್ಯಾಂಟೀನ್ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಈ ಅನ್ನದ ಕಳ್ಳರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಜೇವರ್ಗಿ ತಹಶೀಲ್ದಾರ್ ಅವರೇ, ನಿಮ್ಮ ಕಚೇರಿ ಸಿಬ್ಬಂದಿಗಳ ಈ ಹಸಿದ ನರಿ ಬುದ್ಧಿಗೆ ಕಡಿವಾಣ ಹಾಕಿ ಬಡವರಿಗೆ ನ್ಯಾಯ ಒದಗಿಸಿದ ವರದಿ ರಣಧೀರ್ ಸರ್ ಹೇಳೋದು ಕೇಳ್ರಿ ಸರ್. ಇದು ಲಿಖಿತವಾಗಿ ಏನಾದರೂ ನೀವು ಕೊಟ್ಟಿರೇನ್ರಿ ಸರ್? ನಾವು DC ಸಾಬ್ರಿಗೂ ಮಾತಾಡೀವಿ. ಅವ್ರು ನಾವು ಏನೂ ಕೊಟ್ಟಿಲ್ಲಪ್ಪ, ಏನೂ ಆದೇಶ ಮಾಡಿಲ್ಲ ಅಂದ್ರೆ ನೀವು ಯಾವ ಮೇರೆಗೆ ಮೇಲೆ ಆದೇಶ ಮಾಡ್ತೀರಿ ಸರ್? ಹೇಳ್ರಿ. ಈಗ ನೀವು ತಾಲೂಕಾ ದಂಡ ಅಧಿಕಾರಿಗಳಾಗೇಶ ಅಂದ್ರೆ ಅಧಿಕಾರ ದುರುಪಯೋಗ ಮಾಡ್ಕೋತೀರೇನ್ರಿ ಸರ್? ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು ಕೇಳ್ತೀರಾ? ನಾನು ಹೇಳತಾನೆ ಕೇಳ್ತಲ್ಲ. ನಾನು ಅವ್ರಿಗೆ ಆರ್ಡರ್ ಮಾಡಿಲ್ಲ. ಒಂದನೇದ್ದು, ಅವ್ರಿಗೆ ಸಾರ್ವಜನಿಕರದ್ದು ಕಳಿಸ್ತಾ ಇಲ್ಲ. ನಾವು ಸಾರ್ವಜನಿಕರದ್ದು ಕಳಿಸ್ತಾ ಇಲ್ಲ ರೀ. ನಾವು ರೇಷನ್ ಕೊಟ್ಟಿವಿ. ಇವತ್ತ ಸ್ಟಾರ್ಟ್ ಆಗೋದಕ್ಕ ಮಧ್ಯಾಹ್ನ ಊಟಕ್ಕೆ ಮಾತ್ರ ನಮಗ ಬರ್ತಾನೆ ಸಿಗಲಿಲ್ಲ. ಐಟಮ್ಸ್ ಸಿಗಲಾರ್ದಕ್ಕೆ ನೀವು ಮಾಡಿ ಕೊಡ್ರಪ್ಪ. ನಾವೇನದ ನಾಳೆಗೆ ಇಲ್ಲಿ ಬೇರೆದವ್ರಿಗೆ ಹೇಳಿದೀವಿ, ಅವ್ರು ಮಾಡ್ತಾರಂದಕ್ಕೆ ಎಲ್ಲ A to Z ರೇಷನ್ ನಾವು ಕೊಟ್ಟಿದೀವಿ. ಯಾಕಂದ್ರೆ ನಮಗ ಕೇಳಿ, 1 ನಿಮಿಷ, ನಮಗ ರೆಡಿ ಮಾಡ್ಕೊಳಕ್ ಟೈಮ್ ಸಿಗಲಿಲ್ಲ. ಇನ್ನೊಂದು 500 ಜನ 400 ಜನ ಇರೋದ್ರಿಂದ ನಮಗ್ ಟೈಮ್ ಸಿಗದೆ ಇರೋದಕ್ಕೆ ಹಾಸ್ಟೆಲ್ ಎಲ್ಲ ಬಂದಿದ್ದು. ಹೌದ್ರಿ, ಬಂದದಕ್ಕೆ ನಾವು ಸಾರ್ವಜನಿಕರದಂತೂ ತಗೋತಾನೆ ಇಲ್ಲ ಸರ್. ಒಂದು ಮಾತ್ರಿ, ಹಾಸ್ಟೆಲ್ ಬಂದಿರ್ಲಿ ಏನೇ ಇರ್ಲಿ ಸರ್, ಇದಕ್ಕಾಗೆ ಒಂದು ಯೋಜನೆ ಇರ್ತದ, ಇದಕ್ಕೆ ಒಂದು ಸ್ಕೀಮ್ ಇರ್ತದ. ನೀವು ಪ್ರೈವೇಟ್ ಆಗಿ ಅಂದ್ರೆ ಯಾರಿಗಾರೆ ಪ್ರೈವೇಟ್ನಾಗ ಅಡಿಗೆ ಮಾಡಿಸ್ಲಕ್ಕೆ ಹೇಳ್ಬೇಕಲ್ಲ ಸರ್. ಎಲ್ಲೋ ಒಂದ್ ಕಡೆ ಸ್ಕೀಮ್ ಮಾಡಿ ಎಲ್ಲೋ ಒಂದ್ ಕಡೆಗೆ ಬಂದೇಶ ಅಂದ್ರೆ ಇಂದಿರಾ ಕ್ಯಾಂಟೀನ್ದ ಬಂದು ಇವತ್ತು ಸಾರ್ವಜನಿಕರು ಮಾಡ್ತಕ್ಕಂಥ ಊಟಗಳನ್ನ ತಗೊಂಡು ಹೋಗ್ತಾ ಇರೋದು. ಸಾರ್ವಜನಿಕರಿಗೆ